ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ ಮ್ಯಾನ್ ಕನ್ನಡ ಚಾನಲ್. ವಿರಾಟ್ ಕೊಹ್ಲಿ ಅವರನ್ನು ಬಲವಂತವಾಗಿ ರಿಟೈರ್ಮೆಂಟ್ ಮಾಡಿಸಲಾಯಿತಾ? ನೀವು ಕೇಳ್ತಾ ಇರೋದು ನಿಜಾನೇ ಆಗಿರ್ತದೆ. ಇದು ನನ್ನ ಹೇಳಿಕೆಯಲ್ಲ. ವಿರಾಟ್ ಕೊಹ್ಲಿ ಪರ ಬ್ಯಾಟ್ ಬೀಸಿದಂತಹ ಇಂಡಿಯಾದ ಮಾಜಿ ಕ್ರಿಕೆಟಿಗ ಹೀಗೆ ಹೇಳಿದ್ದಾರೆ. ಭಾರತದ ಮಾಜಿ ಆಟಗಾರ ಆದಂತಹ ಮನೋಜ್ ತಿವಾರಿ ಈ ರೀತಿ ಮಾತಾಡಿದ್ದಾರೆ. ಅವರು ಸಂದರ್ಶನ ಒಂದರಲ್ಲಿ ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸುತ್ತಾ ಅವರು ಹೇಳುವ ಪ್ರಕಾರ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ಅನ್ನು ತಾನಾಗಿಯೇ ತ್ಯಜಿಸಿಲ್ಲ ಅಂತ ಅವರು ಹೇಳಿದ್ದಾರೆ. ಕೆಲವೊಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಟೀಮ್ ಇಂಡಿಯಾದಲ್ಲಿ. ಕೊಹ್ಲಿ ಅವರ ನಿವೃತ್ತಿಗೆ ಇದೇ ಕಾರಣ ಅಂತ ಕೂಡ ಅವರು ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಕೆಲವೊಂದು ಸಮಯದಿಂದ ಕೊಹ್ಲಿಯ ಬ್ಯಾಟಿಂದ ಟೆಸ್ಟ್ ನಲ್ಲಿ ರನ್ಗಳು ಬರುತ್ತಿರಲಿಲ್ಲ. ಆದ್ರಿಂದ ಅವರನ್ನು ಟೀಮಿಂದ ಹೊರಗೆ ಹಾಕುವಂತಹ ಸುದ್ದಿಗಳು ಹರಿದಾಡ್ತಾ ಇದೆ. ಹಾಗಾಗಿ ಕೊಹ್ಲಿ ಈ ತರ ಆಗೋದನ್ನು ಇಷ್ಟಪಡದೆ ಅವರು ತಾವಾಗಿಯೇ ರಿಟೈರ್ಮೆಂಟ್ ಕೊಟ್ಟರು. ಈ ರೀತಿಯಾದಂತಹ ಅವಮಾನ ಎದುರಿಸುವ ಬದಲು ರಿಟೈರ್ಮೆಂಟ್ ಕೊಟ್ಟರು ಅಂತ ಅವರು ಹೇಳಿದ್ದಾರೆ. ಅವರ ಹೇಳಿಕೆ ಇವಾಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದರ ಬಗ್ಗೆ ಪರ ವಿರೋಧ ಮಾತುಕತೆಗಳು ಕೂಡ ನಡೆಯುತ್ತಾ ಇದೆ. ಆಸ್ಟ್ರೇಲಿಯಾದಲ್ಲಿ ರೋಹಿತ್ ಶರ್ಮಾ ಅವರನ್ನು ಮಧ್ಯ ಸೀರೀಸ್ನಲ್ಲಿ ಕೈ ಬಿಟ್ಟಿದ್ರು. ಹಾಗೆಯೇ ಇಂಗ್ಲೆಂಡ್ನಲ್ಲಿಯೂ ಕೊಹ್ಲಿಗೆ ಇದೇ ಪರಿಸ್ಥಿತಿ ಆಗುವಂತಹ ಸಾಧ್ಯತೆ ಇತ್ತು. ಆದ್ದರಿಂದ ಕೊಹ್ಲಿ ಈ ರೀತಿಯ ಅವಮಾನ ಆಗೋದು ಬೇಡ ಅಂತ ತಮ್ಮ ನಿರ್ಧಾರವನ್ನು ತಾವು ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ. ಕಿಂಗ್ ಕೊಹ್ಲಿಯ ಅಭಿಮಾನಿಗಳಿಗೆ ಗೊತ್ತೇ ಇರ್ತದೆ. ಯಾಕಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಎಷ್ಟರ ಮಟ್ಟಿಗೆ ಟೆಸ್ಟ್ ಕ್ರಿಕೆಟ್ ಅನ್ನು ಪ್ರೀತಿಸ್ತಾ ಇದ್ರು ಅಂತ. ಅವರಿಗೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ಎಷ್ಟರ ಮಟ್ಟಿಗೆ ಒಲವಿತ್ತು ಅನ್ನೋದು ನಿಮ್ಗೆ ಗೊತ್ತೇ ಇರ್ತದೆ. ಕೆಲವೊಂದು ವಿಷಯಗಳನ್ನು ನಾವು ಕೂಲಂಕುಷವಾಗಿ ನೋಡಿದ್ರೆ ನಮ್ಗೆ ಅರ್ಥ ಆಗ್ತದೆ. ಸೊ ಅದನ್ನು ಯಾರು ಹೇಳಬೇಕಾಗಿಲ್ಲ. ಯಾರು ಯಾಕಾಗಿ ರಿಟೈರ್ಮೆಂಟ್ ಹೊಂದಿದ್ದಾರೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ತದೆ. ಅದೇ ಮಾತನ್ನು ಇಲ್ಲಿ ಮನೋಜ್ ತಿವಾರಿ ಅವರು ಕೂಡ ಹೇಳಿದ್ದಾರೆ. ಸದ್ಯದ ಮಟ್ಟಿಗೆ ನೋಡೋದಾದ್ರೆ ವಿರಾಟ್ ಕೊಹ್ಲಿ ODI ಕ್ರಿಕೆಟ್ ನಲ್ಲಿ ಮಿಂಚಿನ ಓಟ ನಡೆಸ್ತಾ ಇದ್ದಾರೆ. ಈ ಫಾರ್ಮ್ ಕಂಟಿನ್ಯೂ ಆದ್ರೆ 2027ರಲ್ಲಿ ಇಂಡಿಯಾ ವಿನ್ ಆಗಲಿಕ್ಕೆ ವಿರಾಟ್ ಕೊಹ್ಲಿಯ ಕೊಡುಗೆ ತುಂಬಾನೇ ಇರ್ತದೆ ಅಂತ ಹೇಳ್ಬಹುದು. ಇದು ವಿರಾಟ್ ಕೊಹ್ಲಿ ಒಬ್ಬರದೇ ಮಾತಾಗಿರುವುದಿಲ್ಲ. ಅದೆಷ್ಟೋ ಕ್ರಿಕೆಟಿಗರು ಇದೇ ರೀತಿಯ ಒಳ ರಾಜಕೀಯಕ್ಕೆ ಒಳಪಟ್ಟು ತಮ್ಮ ಕರಿಯರ್ ಅನ್ನು ಅಂತ್ಯ ಮಾಡಿದ್ದಾರೆ. ಸೊ ಯಾವುದೇ ಇರಲಿ, ಮೇಲೆ ಕಾಯುವವನು ಒಬ್ಬನು ಇದ್ದೇ ಇರ್ತಾನೆ. ಅವನು ಕೊಡುವಾಗ ಕೊಟ್ಟೇ ಕೊಡ್ತಾನೆ. ಸೊ ಅದಕ್ಕಾಗಿ ಚಿಂತೆ ಮಾಡೋದು ಬೇಡ. ವಿರಾಟ್ ಕೊಹ್ಲಿ ಅವರ ಉತ್ತಮ ಭವಿಷ್ಯಕ್ಕೆ ನಾವು ಹಾರೈಸೋಣ. ಅವರ ಬ್ಯಾಟಿನಿಂದ ಆದಷ್ಟು ಕೊಡುಗೆಗಳು ಬರಲಿ ನಮ್ಮ ಟೀಮ್ ಇಂಡಿಯಾಕ್ಕೆ ಅನ್ನುತ್ತಾ ಈ ವಿಷಯವನ್ನು ಮುಗಿಸ್ತಾ ಇದ್ದೇನೆ. ಒಂದು ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟವಾದ್ರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.